ಇದಕ್ಕಿಂತ ಉತ್ತಮವಾದ, ಇದಕ್ಕಿಂತ ಸರಳವಾದ ಬೇರೆ ಫೇಸ್ ಪ್ಯಾಕ್ ಮತ್ತೊಂದಿಲ್ಲ ಅಂತ ನಾನು ಹೇಳ್ತೀನಿ. ಇದರಿಂದ ನಿಮ್ಮ ಸ್ಕಿನ್ನು ಇನ್ಸ್ಟೆಂಟಾಗಿ ವೈಟ್ ಆಗುತ್ತೆ, ಗ್ಲೋ ಆಗುತ್ತೆ. ಜೊತೆಗೆ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್, ಡೆಡ್ ಸ್ಕಿನ್ಸ್ ಕೂಡ ಕ್ಲಿಯರ್ ಆಗುತ್ತೆ. ಸನ್ ಟ್ಯಾನ್ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಸ್ಕಿನ್ ಫೋರ್ಸ್ ಕೂಡ ಕ್ಲೋಸ್ ಆಗುತ್ತೆ. ತುಂಬ ಒಳ್ಳೆ ರೆಮಿಡಿ ಸ್ನೇಹಿತರೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಟೊಮೆಟೊವನ್ನು ನೀವು ಜಾರಲ್ಲಿ ಮಿಕ್ಸಿಲಿ ಹಾಕಿ ಗ್ರೈಂಡ್ ಕೂಡ ಮಾಡ್ಕೊಳ್ಬಹುದು, ಅಥವಾ ಈ ರೀತಿ ತುರಿದ್ಬಿಟ್ಟು ಅದರ ರಸವನ್ನು ಫಿಲ್ಟ್ರು ಮಾಡಿ ಕೂಡ ತಗೊಳ್ಬಹುದು. ನೋಡಿ, ನಾನು ಒಂದು ಟೊಮೆಟೊವನ್ನು ತಗೊಂಡು ಅದನ್ನು ತುರಿದ್ಬಿಟ್ಟು ಅದರ ರಸವನ್ನು ಮಾತ್ರ ನಾನು ಫಿಲ್ಟರ್ ಮಾಡಿ ತಗೊಳ್ತಾ ಇದ್ದೀನಿ. ಟೊಮೆಟೊ ರಸದಿಂದ ನಮ್ಮ ಸ್ಕಿನ್ನು ವೈಟ್ ಆಗುತ್ತೆ, ಗ್ಲೋ ಆಗುತ್ತೆ, ಸ್ಕಿನ್ನಲ್ಲಿರೋ ಸ್ಕಿನ್ ಫೋರ್ಸ್ ಕ್ಲೋಸ್ ಆಗುತ್ತೆ, ಸನ್ ಟ್ಯಾನ್ ರಿಮೂವ್ ಆಗುತ್ತೆ, ಪಿಗ್ಮೆಂಟೇಷನ್ನಂತಹ ಸಮಸ್ಯೆ ನಮ್ಮ ಹತ್ತಿರನೂ ಕೂಡ ಬರೋದಿಲ್ಲ. ಅದಕ್ಕಾಗಿ ಟೊಮೆಟೊವನ್ನು ಬಳಸಿ. ನಿಮ್ಮ ಸ್ಕಿನ್ನು ವೈಟ್ ಆಗುತ್ತೆ, ಗ್ಲೋ ಆಗುತ್ತೆ ಅಂತಲೇ ಹೇಳಬಹುದು. ಜೊತೆಗೆ ಇದು ನಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸ್ ಬರದಂತೆ ಕೂಡ ತಡೆಗಟ್ಟುತ್ತೆ. ಇದರಿಂದ ಹೇಗೆ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋದು ನೋಡೋಣ. ನೋಡಿ, ಸ್ವಲ್ಪ ಟೊಮೆಟೊ ರಸವನ್ನು ತೊಗೊಂಡಿದ್ದೀನಿ. ಒಂದು ಟೊಮೆಟೊ ತೊಗೊಳ್ತೀವಲ್ವ, ಅದರ ರಸ ಪೂರ್ತಿ ನಮಗೇನು ಬೇಕಾಗೋದಿಲ್ಲ. ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಉಳಿದಿದ್ದನ್ನು ಫ್ರಿಜ್ಜಲ್ಲಿಟ್ಟು ನೆಕ್ಸ್ಟ್ ಡೇ ಯೂಸ್ ಮಾಡಿ. ನಂತರ ಒಂದು ಅರ್ಧ ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಪಿಂಪಲ್ಸನ್ನು ರಿಮೂವ್ ಮಾಡುತ್ತೆ. ಜೊತೆಗೆ ಇದು ಕೂಡ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ವೈಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಂತರ ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಅದರಿಂದ ಸ್ಕಿನ್ನಲ್ಲಿರೋ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಡೆಡ್ ಸ್ಕಿನ್ ಕ್ಲಿಯರ್ ಆಗುತ್ತೆ. ಸ್ಕಿನ್ ಫೋರ್ಸ್ ಕೂಡ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ಜೊತೆಗೆ ಸ್ಕಿನ್ನಲ್ಲಿ ರಿಂಕಲ್ಸ್ ಬರದಂತೆ ತಡೆಗಟ್ಟುತ್ತೆ. ವಯಸ್ಸಾದ ಮೇಲೆ ಸ್ಕಿನ್ನು ಡಲ್ ಆಗುತ್ತಲ್ವ, ಅದನ್ನು ಇದು ನಿವಾರಣೆ ಮಾಡುತ್ತೆ. ಸ್ಕಿನ್ನನ್ನು ವೈಟ್ ಮಾಡೋದ್ರ ಜೊತೆಗೆ ಗ್ಲೋ ಕೂಡ ಮಾಡುತ್ತೆ. ಎಲ್ಲರೂ ಇದನ್ನು ಬಳಸಬಹುದು ಸ್ನೇಹಿತರೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ನಿಮ್ಮ ಸ್ಕಿನ್ ಮೇಲೆ ಇದರಿಂದ ಉಂಟಾಗೋದೇ ಇಲ್ಲ. ಪಿಗ್ಮೆಂಟೇಷನ್ ಬಂದಿದೆ ಅಂದರೆ ಅಂಥವರು ಬಳಸಬಹುದು. ಪಿಗ್ಮೆಂಟೇಷನ್ ಬರಬಾರ್ದು ಅಂದರೆ ನೀವು ಇದನ್ನು ಬಳಸಿ. ಖಂಡಿತ ನಿಮ್ಮ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಬರೋದಿಲ್ಲ. ಇದನ್ನು ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ನಿಮ್ಮ ಮುಖವನ್ನು ತೊಳೆದ್ಬಿಟ್ಟು ಇದನ್ನು ಅಪ್ಲೈ ಮಾಡಿಕೊಂಡು ನಂತರ ಡ್ರೈ ಆಗೋದಕ್ಕೆ ಒಂದು 15 ಮಿನಿಟ್ಸ್ ಬೇಕಾಗತ್ತೆ. ಡ್ರೈ ಆದಮೇಲೆ ಮುಖವನ್ನು ನೀಟಾಗಿ ವಾಶ್ ಮಾಡಿ ನಂತರ ಮಾಯ್ಶ್ಚರೈಸರ್ ಅಥವಾ ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡಿಕೊಂಡು ಮಲಗಿ. ಇದನ್ನು ಅಪ್ಲೈ ಮಾಡಿದ್ಮೇಲೆ ವಾಶ್ ಮಾಡ್ತಿರಲ್ಲ, ಆಗ ಸೋಪನ್ನು ಬಳಸಬೇಡಿ. ಹಾಗೆ ವಾಶ್ ಮಾಡಿ ನಂತರ ನೀವು ಅಲೋವೆರಾ ಜೆಲ್ ಅಥವಾ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿ ಮಲ್ಕೊಳ್ಳಿ. ಈ ರೀತಿ ನೀವು ವಾರದಲ್ಲಿ 3 ದಿನ ಮಾಡಿದ್ರೆ ಸಾಕು, ಸ್ಕಿನ್ನು ವೈಟ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.